ರಶ್ಮಿಕಾ ಮಂಡಣ್ಣದು ಹೊಸ ಮೂವಿಗಳು ಅನೌನ್ಸ್ಮೆಂಟ್. ರೀಸೆಂಟ್ ಆಗಿ ಮೈಸಾ ಅಂತ ಸಿನಿಮಾ ಅನೌನ್ಸ್ಮೆಂಟ್ ಆಗೋದ್ರ ಜೊತೆಗೆ ಫ್ರೆಶ್ ಲುಕ್ ನು ಕೂಡ ಬಿಟ್ರು. ನೋಡ್ಬಿಟ್ಟು ದಿಲ್ ಖುಷ್. ತೆಲುಗಲ್ಲಿ ಬಂದಿರೋ ಅನುಷ್ಕಾ ಶೆಟ್ಟಿದು ಜೇಜಮ್ಮ ಕ್ಯಾರೆಕ್ಟರ್ ತರ ಕಾಣಿಸ್ತಾ ಇದಾರೆ. ಇವರು ಕೂಡ ಜೂನಿಯರ್ ಜೇಜಮ್ಮ ಅಂತ ಅನ್ಕೊಂಡ್ಬಿಟ್ಟಿದೆ. ಇದು ನಾ ಸಂಸ್ಥಾನ ಜಾಗ್ರತ. ಬಟ್ ಇವಾಗ ಬಾಲಿವುಡ್ ಇಂದ ತಮ್ಮ ಈ ಸಿನಿಮಾದಲ್ಲಿ ಇವರ ನಾಟಿ ಅಮೆರಿಕಾ ಆಕ್ಟಿಂಗ್ ನೋಡ್ಬಿಟ್ಟು ಆಡಿಯನ್ಸ್ ಎಲ್ಲ ಸೈಕ್. ಕ್ಯಾಮ್ರಾಮನ್ ಜಲ್ದಿ ಫೋಕಸ್ ಕರೋ ಅನ್ಕೊಂಡ್ ಎಲ್ರು ಕೂಡ ಅಲ್ಲೇ ನೋಡಿರ್ತೀರ ಅಂತ ಗೊತ್ತು ನಂಗೆ. ನಾನು ಕೂಡ ಅಲ್ಲೇ ನೋಡಿದ್ದು. ಬಾಲಿವುಡ್ ಅಲ್ಲಿ ಇವಾಗಲೇ ಕಾಮಿಡಿ ಹಾರರ್ ಯೂನಿವರ್ಸ್ ಜನರೇಟ್ ಆಗ್ಬಿಟ್ಟಿದೆ. ಮೂಂಜಿಯಾ, ಸ್ತ್ರೀ, ಬೀಡಿಯಾ, ಇವಾಗ ತಮ್ಮ. ಈ ಸಿನಿಮಾದಲ್ಲಿ ರಶ್ಮಿಕಾ ಮಂಡಣ್ಣ ವ್ಯಾಂಪೈರ್. ಹಲ್ಲುಗಳು ಚೂಪಾಗಿರ್ತಾವಲ್ಲ, ವ್ಯಾನ್ ಹೆಲ್ಸಿಂಗ್ ಅಲ್ಲಿ ವಾಲ್ವರಿನ್ ಜೊತೆ ಫೈಟ್ ಮಾಡ್ತಾವಲ್ಲ, ಅವೇನೆ ವ್ಯಾಂಪೈರ್. ಅದ್ರಲ್ಲಿರುವಂತ ಒಂದು ಜಾತಿ ಈಗ ರಶ್ಮಿಕಾ ಮಂಡಣ್ಣ ವ್ಯಾಂಪೈರ್. ಬ್ಯೂಟಿಫುಲ್ ಆಗಿರುವಂತ ಗ್ರೀನ್ ಫಾರೆಸ್ಟ್ ಒಳಗಡೆ ರಶ್ಮಿಕಾ ಮಂಡಣ್ಣ ರೆಡಿ ಆಗ್ತಾ ಇದ್ದಾಳೆ ಅಟ್ಯಾಕ್ ಮಾಡೋದಕ್ಕೆ ಆಯುಷ್ಮಾನ್ ಖುರಾನ್ನ. ಈ ಸೀನ್ ನೋಡ್ತಿದ್ದಾಗೆ ನನಗೆ ನಿಜವಾಗ್ಲೂ ನಾಟಿ ಅಮೇರಿಕನ್ಸ್ ಗಳೆಲ್ಲ ನೆನಪಾಗ್ಬಿಟ್ರು. ಶಿಟ್, ಕ್ಯಾಮ್ರಾ ಆಂಗಲ್ ನ ಯಾವ ಲೆವೆಲ್ ಅಲ್ಲಿ ಹಿಡಿದಿರ್ಬೇಡ. ಈ ಕಡೆ ರಶ್ಮಿಕಾ ಮಂಡಣ್ಣನು ಬಗ್ತಾವಳೆ, ಈ ಕಡೆ ಆಯುಷ್ಮಾನ್ ಖುರಾನು ಕೂಡ ಬಗ್ತಾವನೆ. ಇಬ್ರು ಸೇರ್ಕೊಂಡ್ ಬಗ್ತಾವ್ರೆ ಏನ್ ಮಾಡಕ್ಕೆ ಅಂತ ಐ ಡೋಂಟ್ ನೋ. ಇದಕ್ಕಿದಂಗೆ ಸಡನ್ ಆಗಿ ಇನ್ನೊಂದ್ ಸೀನ್ ನ ನೋಡ್ತೀವಿ. ರಶ್ಮಿಕಾ ಮಂಡಣ್ಣ ಆಯುಷ್ಮಾನ್ ಖುರಾನ್ ನ ಹೆಗ್ಲ ಮೇಲೆ ಎತ್ತಾಕೊಂಡು ಸ್ಪೀಡ್ ಆಗಿ ಮರದ ಮೇಲಿಂದ ನೆಕ್ಕೊಂಡ್ ಓಡೈತಾವಳೆ. ಅಂದ್ರೆ ನಂಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ರಶ್ಮಿಕಾ ಮಂಡಣ್ಣ ವ್ಯಾಂಪೈರ್. ಅಲ್ಲು ಚೂಪಾಗಿಲ್ಲ ಅಷ್ಟೇ, ಮುಂದೆ ಹಲ್ಲುಗಳು ಬಂದ್ರು ಬರ್ಬೋದು. ಫಸ್ಟ್ ಥಿಂಗ್ ಇಲ್ಲಿ ಲವ್ ಸ್ಟೋರಿನೂ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದಾರೆ. ಎಕ್ಸ್ಪೀರಿಯನ್ಸ್ ಮಾಡಿ ಡಿವೈನ್ ಆಗಿರುವಂತ ಲವ್ ಸ್ಟೋರಿನ ಅಂತ ಹೇಳ್ತಾವ್ರೆ. ಅಂದ್ರೆ ರಶ್ಮಿಕಾ ಮಂಡಣ್ಣದು ಫ್ಲಾಶ್ ಬ್ಯಾಕ್ ಅಥವಾ ಹಿಂದಿನ ಜನ್ಮದ ರಹಸ್ಯ ಕಥೆಗಳೇನಾದ್ರೂ ಇದ್ರೂ ಇರಬಹುದು. ಇದಕ್ಕಿದಾಗೆ ಸಡನ್ ಆಗಿ ಲೇಟೆಸ್ಟ್ ಆಗಿರೋ ವರ್ಲ್ಡ್ ಗೆ ಬಂದ್ಬಿಡ್ತಾರೆ. ರಶ್ಮಿಕಾ ಇಲ್ಲಿ ಆಯುಷ್ಮಾನ್ ಜೊತೆಗೆ ಜೋಕಾಲಿ ಆಡೋದನ್ನು ನೋಡಬಹುದು. ಕೆಲವೊಂದು ಸೀನ್ ಗಳು ಮಾತ್ರ ಓಲ್ಡ್ ರೀಜನ್ಸ್ ಗಳನ್ನು ಕೂಡ ನೆನಪಿಸ್ತವೆ. ಐ ಮೀನ್ ಹಿಂದಿನ ಜನ್ಮದ ಕತೆ ಅನ್ನೋದಕ್ಕೆ ಪ್ರೂಫ್ ಆಗಿ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತ ಜನಗಳು, ಆರ್ಯ ಭಟರುಗಳು, ಅವ್ರು ಹಾಕಿರುವಂತ ಡ್ರೆಸ್ ಕೋಡ್ಗಳು, ಇವನ್ನೆಲ್ಲ ನೋಡ್ತಾ ಇದ್ರೆ ಮೋಸ್ಟ್ಲಿ ಇದು ಹಿಂದಿನ ಜನ್ಮದ ರಹಸ್ಯ ಹಾಗೇನೆ ಮುಂದಿನ ಜನ್ಮದ ಪ್ರೆಸೆಂಟ್ ಸ್ಟೋರಿ ಜೊತೆ ಮರ್ಜ್ ಆಗಿ ಕನೆಕ್ಟ್ ಆಗೋ ತರ ಕಾಣಿಸ್ತಾ ಇದೆ. ಫಿಕ್ಸ್. ಸಡನ್ ಆಗಿ ರಶ್ಮಿಕಾ ಆಯುಷ್ಮಾನ್ ನ ಕಾಡಿಂದ ಎತ್ಕೊಂಡು ಓಡ್ ಬಂದ್ಮೇಲೆ ಇಲ್ಲಿ ಬಲಿ ಕೊಡೋ ತರ ಒಂದು ಜಾಗ ಇದೆ. ಯಾವ್ದೋ ಒಂದು ದೇವರು ಕೂಡ ಕಾಣಿಸ್ತಾ ಇದೆ. ಏನ್ ಈ ಕಿಲ್ಲಿಗೆ ತಾಕೊಂಡ್ ಬಂದಿರಬಹುದು ಆಯುಷ್ಮಾನ್ ನ ಬಲಿ ಕೊಡೋದಕ್ಕ ಅಥವಾ ಹಿಂದಿನ ಜನ್ಮದ ರಹಸ್ಯನ ಅವನು ಗೊತ್ತಾಗೋ ತರ ಮಾಡೋದಕ್ಕ. ಎಸ್ಪೆಷಲಿ ಒಂದೇ ಒಂದ್ ಶಾರ್ಟ್ ತುಂಬಾನೇ ಲೈಕ್ ಆಗೋಯ್ತು. ಕಾರ್ ಡ್ಯಾಶ್ ಬೋರ್ಡ್ ಮೇಲೆ ಎರಡು ಕೈನ ಇಟ್ಟ ತಕ್ಷಣ ಉಗುರುಗಳು ಚೂಪಾಗಿ ಬಂದ್ಬಿಡೋದು. ರಶ್ಮಿಕಾ ಮಂಡಣ್ಣದು ವ್ಯಾಂಪೈರ್ ಹಲ್ಲುಗಳ ಜೊತೆಗೆ ಉಗುರುಗಳು ಬತಾವೆ ಅಂತ ಕನ್ಫರ್ಮ್ ಆಯ್ತದೆ. ಇನ್ನೊಂದ್ ಶಾರ್ಟ್ ಅಲ್ಲಿ ತುಂಬಾನೇ ಭಯ ಆಗುವಂತದ್ದು. ರಶ್ಮಿಕಾ ಮಂಡಣ್ಣ ಅವಳ ಹಲ್ಲುಗಳಿಂದ ಕಚ್ಚಿಬಿಟ್ಟು ಯಾರನೋ ರಕ್ತ ಇರ್ತಾವಳೆ. ವೆರಿ ಇಂಟ್ರೆಸ್ಟಿಂಗ್. ಅವಾಗ ಅನಿಸ್ತಾನು ಇರ್ತದೆ ರಶ್ಮಿಕಾ ಮಂಡಣ್ಣ ಯಾಕೆ ಶಿಫ್ಟ್ ಮಾಡ್ಕೊಂಡು ಆಯುಷ್ ಮೇಲೆ ಅಟ್ಯಾಕ್ ಮಾಡಿರಬಾರ್ದು. ಬಿಯರ್ ಕರಡಿ ತರ ಅಲ್ಲೊಂದ್ ಕರಡಿ ಆಯುಷ್ಮಾನ್ ನ ಅಟ್ಯಾಕ್ ಮಾಡ್ಬಿಟ್ಟಿತ್ತಲ್ಲ, ಅದೇ ರಶ್ಮಿಕಾ ಮಂಡಣ್ಣ ಯಾಕಾಗಿರ್ಬಾರ್ದು. ಒಟ್ನಲ್ಲಿ ಕಳೆದೋಗಿರೋಂತ ಲವ್ ಸ್ಟೋರಿನ ರಶ್ಮಿಕಾ ಮಂಡಣ್ಣ ಹುಡಿಕೊಂಡ್ ಬಂದ್ಮೇಲೆ ಆಯುಷ್ಮಾನ್ ಗೆ ಎಲ್ಲಾನು ನೆನ್ಪಿಸ್ಬಿಡ್ತಾಳೆ. ಹಿಂದಿನ ಜನ್ಮದಲ್ಲಿ ನಾವಿಬ್ರು ಲವರ್ಸ್ ಆಗಿದ್ವಿ, ನೆನ್ಪಿಸ್ಕೋ, ಬೇಗ ನೆನ್ಪಿಸ್ಕೋ. ಇಲ್ಲಿ ನವಾಜುದ್ದೀನ್ ಸಿದ್ದಿಕಿ ಮೇನ್ ವಿಲ್ಲನ್ ಆಗಿ ಕಾಣಿಸ್ತಾ ಇದಾರೆ ನನ್ ಕಣ್ಣಿಗೆ. ಅವ್ರು ಹಾಕಿರುವಂತ ಕಾಸ್ಟ್ಯೂಮ್ ಹಾಗೇನೆ ಮಾತಾಡ್ತಾರೋ ಅಂತ ಭಾಷೆ ಹಿಂದಿನೇ ನನ್ಗೆ ಗೊತ್ತು. ವರ್ಲ್ಡ್ ರೀಜನಲ್ ಸ್ಟೋರಿ ತರ ಕಾಣಿಸೋದ್ರಲ್ಲಿ ಡೌಟೇ ಇಲ್ಲ. ಐ ಮೀನ್ ಹಿಂದಿನ ಜನ್ಮದಿಂದ ಈ ಜನ್ಮಕ್ಕೆ ಜಂಪ್ ಆಗಿ ಬಂದ್ಬಿಟ್ಟಿದ್ದಾರೆ ನವಾಜುದ್ದೀನ್, ಅದು ಕೂಡ ವ್ಯಾಂಪೈರ್ ಆಗಿ. ನಿನ್ಗೆ ಏನ್ ಮಾಡಿದ್ರು ನೆನ್ಪೆ ಬರ್ತಾ ಇಲ್ವಲ್ಲ, ಏನಾದ್ರೂ ಸಮಥಿಂಗ್ ಇಸ್ಟೀರಿಯಸ್ ಆಗಿರೋದ್ ಮಾಡ್ಬೇಕು ಅಂತ ರಶ್ಮಿಕಾ ಮಂಡಣ್ಣ ಕೊನೆದಾಗಿ ದಾರಿನೇ ಇಲ್ದೆ ಕಿಸಿಕ್ ಅಂತ ಕಿಸ್ಸೆ ಕೊಟ್ಬಿಡ್ತಾರೆ. ನವಾಜುದ್ದೀನ್ಗೆ ಫುಲ್ ಎಂಟರ್ಟೈನ್ಮೆಂಟ್. ಆಗಿನ ಜನ್ಮದಲ್ಲಿ ಲವ್ ರೊಮ್ಯಾನ್ಸ್ ಎಲ್ಲ ನೋಡಿಲ್ವಲ್ಲ, ಈಗಿನ ಜನ್ಮದಲ್ಲಿ ನೋಡ್ಬಿಟ್ಟು ಫುಲ್ ವಲ್ಗರ್ ಆಗಿ ನಾಟಿ ಅಮೆರಿಕಾ ಆಗ್ಬಿಡ್ತಾರೆ ನವಾಜುದ್ದೀನ್. ಫೈನಲ್ ಆಗಿ ಇಂಡಿಯಾದಲ್ಲೂ ಕೂಡ ಒಂದು ವ್ಯಾಂಪೈರ್ ಸಿನಿಮಾ ಆಗ್ತಾ ಇದೆ. ಅದು ಕಾಮಿಡಿ ಹಾರರ್ ಯೂನಿವರ್ಸ್ ಒಳಗಡೆ ಬರುವಂತ ತಮ್ಮ. ನಮ್ ಕನ್ನಡದಲ್ಲಿ ಒಂಬಾಳೆ ಫಿಲ್ಮ್ಸ್ ಅಂತ ಯಾವ ರೀತಿ ಪ್ರೊಡಕ್ಷನ್ ಹೌಸ್ ಇದೆಯೋ ದೊಡ್ಡದು ನೆಕ್ಸ್ಟ್ ಲೆವೆಲ್ ಪ್ರೊಡಕ್ಷನ್ ಹೌಸ್, ಅದೇ ರೀತಿ ಹಿಂದಿನಲ್ಲೂ ಕೂಡ ಮೆಡಾಕ್ ಫಿಲ್ಮ್ಸ್ ನೆಕ್ಸ್ಟ್ ಲೆವೆಲ್ CGI VFX ನ ಕೊಡ್ತಾರೆ. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ. ಎಲ್ಲ ಸಿನಿಮಾದಲ್ಲೂ ಮೈನ್ ಹೀರೋನ ಲೀಡ್ ಆಗಿ ತೋರಿಸಿದ್ರೆ, ಇದೊಂದು ಸಿನಿಮಾದಲ್ಲಿ ಯಾಕೋ ವಿಚಿತ್ರವಾಗಿ ರಶ್ಮಿಕಾ ಮಂಡಣ್ಣ ಮೇಲೆ ಫುಲ್ ಫೋಕಸ್ ಹಾಕಿದ್ದಾರೆ. ಈಸ್ ದ ಹೀರೋ ನಾಟ್ ಹೀರೋಯಿನ್. ಹಿಂದಿನ ಜನ್ಮದಲ್ಲಿ ಆಯುಷ್ಮಾನ್ ಹಾಗೇನೆ ರಶ್ಮಿಕಾ ಮಂಡಣ್ಣ ಇಬ್ರು ವ್ಯಾಂಪೈರ್ ಆಗಿ ಲವ್ ಮಾಡ್ತಿರ್ತಾರೆ ಅಂತ ಐ ಹೋಪ್. ಇನ್ನು ಈ ಜನ್ಮದಲ್ಲಿ ಆಯುಷ್ಮಾನ್ ಖುರಾನ ಮನ್ಸ್ನಾಗ ಉಟ್ಬಿಟ್ಟು ರಶ್ಮಿಕಾ ಮಂಡಣ್ಣ ವ್ಯಾಂಪೈರ್ ಆಗಿ ಉಟ್ಬಿಟ್ಟವ್ರೆ. ಈಗ ಆಯುಷ್ಮಾನ್ ನ ಕಳೆದ್ಬಿಟ್ಟು ಅವನು ವ್ಯಾಂಪೈರ್ ಮಾಡ್ಬೇಕು ರಶ್ಮಿಕಾ ಮಂಡಣ್ಣ. ಅದಾದ್ಮೇಲೆ ನೆನಪಿ ಶಕ್ತಿ ಎಲ್ಲ ವಾಪಸ್ ಬಂದ್ಬಿಡ್ತದೆ. ಹಿಂದಿನ ಜನ್ಮದಲ್ಲಿ ನವಾಜುದ್ದೀನ್ ಕೈಲಿ ಹೆಂಗ್ ಸತ್ರು, ಈಗಿನ ಜನ್ಮದಲ್ಲಿ ಅವನ ಜೊತೆ ಯಾವ ರೀತಿ ಫೈಟ್ ಮಾಡ್ತಾರೆ ಇವರಿಬ್ರು ಸೇರ್ಕೊಂಡು. ಇದು ಈ ಸಿನಿಮಾದ ಮೇನ್ ಸ್ಟೋರಿ ಆಗಿರ್ಬಹುದು. ಓವರ್ ಆಲ್ ಆಗಿ ಸಿನಿಮಾದ ಟೀಸರ್ ನೋಡ್ಬಿಟ್ಟು ನಾನಂತೂ ಫಿದಾ. ಅದ್ರಲ್ಲೂ ಕೂಡ ನಾಟಿ ಅಮೆರಿಕಾ ಸ್ಟೈಲ್ ಅಲ್ಲಿ ಸಖತ್ತಾಗಿ ಎಂಟ್ರಿ
ಕೊಟ್ರು ರಶ್ಮಿಕಾ ಮಂಡಣ್ಣ. ಫ್ಯಾನ್ಸ್ ಗಳೆಲ್ಲ ಫಿದಾ. ಇನ್ನ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋದು ಆದಿತ್ಯ ಸರ್ಪೋಟ್ದರ್. ಇವ್ರೇನೆ ಮೂಂಜಿ ಅಂತಾನು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾ ಆದ್ಮೇಲೆ ಈಗ ತಮ್ಮ ಸಿನಿಮಾ ಮಾಡ್ತಾ ಇರೋದು. ನೋಡೋಣ ಆಗಿದ್ರೆ ಈ ತಮ್ಮ ಬಂದ್ಬಿಟ್ಟು ಬಾಕ್ಸ್ ಆಫೀಸ್ ಅಲ್ಲಿರುವಂತ ಅಣದಿರ್ ಜೊತೆ ಎಲ್ಲ ಯಾವ ರೀತಿ ಫೈಟ್ ಮಾಡಬಹುದು ಅಂತ. ಕೊನೆದಾಗಿ ರಶ್ಮಿಕಾ ಮಂಡಣ್ಣ ಲುಕ್ ನೋಡ್ಬಿಟ್ಟು ಮಾರ್ವಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಒಳಗಡೆ ಬರೋ ಅಂತ ವಿಷನ್ ಎಂಟಿ ವಾಂಡಾದು ಸೀನ್ಸ್ ಗಳು ನೆನಪಾಗೋಯ್ತು ನನಗಂತೂ. ನಿನ್ಗೆ